ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಸೊ ಇವತ್ತಿನ ವಿಡಿಯೋ ಅಂದರೆ ಕಂಪ್ಲೀಟ್ ಆಗಿ ಅದು ಆರೋಗ್ಯದ ಬಗ್ಗೆ. ಸೊ ಇವತ್ತಿನ ಒಂದು ಜನರೇಷನ್, ಇವತ್ತಿನ ಯುವ ಪೀಳಿಗೆ ತುಂಬ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳುವ ಒಂದು ಅಂಶ ಅಂತ ಹೇಳ್ಬೋದು ಇವತ್ತಿನ ಒಂದು ಟಾಪಿಕ್. ಹಾಗಾಗಿ ಏನಿದು ಇವತ್ತಿನ ಟಾಪಿಕ್ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಹೋಗೋಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಸೊ ಇವತ್ತಿನ ಚರ್ಚಾ ವಿಷಯವಾಗಿರುವ ಒಂದು ವಿಷಯ ಅಂತ ಹೇಳಿದ್ರೆ ಕೂದಲು ಅಲ್ವಾ. ಸೊ ತುಂಬ ಮಕ್ಕಳಿಗೆ ಬಿಳಿ ಕೂದಲಾಗಿದ್ದಾಗಿಲ್ಲಿ, ಈ ಒಂದು ಹರೆಯದ ವಯಸ್ಸಿನಲ್ಲೇ ಬಿಳಿ ಕೂದಲಾಗುವುದು, ಕೂದಲು ಉದುರುವುದು, ಇನ್ನು ನೆತ್ತಿ ಏರುವುದು, ಇವುಗಳೆಲ್ಲ ತುಂಬ ಸಮಸ್ಯೆ ಆಗಿದೆ. ಸೊ ಚಿಕ್ಕ ಮಕ್ಕಳಲ್ಲಿ ಕೂಡ ಇದು ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತಿನ ಲೈಫ್ ಸ್ಟೈಲ್ ರೂಟೀನೇ ತಪ್ಪಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ವಿಷಯಗಳ ಬಗ್ಗೆ ನೀವು ಗಮನ ಹರಿಸೋದು ತುಂಬ ಉಪಯುಕ್ತಕಾರಿ. ಈಗಲಿಂದಲೇ ನಿಮಗೆ ಈ ಒಂದು ಕೂದಲು ಉದುರ್ತಾ ಇದೆ ಅಥವಾ ವೈಟ್ ಹೇರ್ ಬರ್ತಾ ಇದೆ ಅಂತ ಹೇಳಿದ್ರೆ ಇವತ್ತೇ ನೀವು ಅದಕ್ಕೆ ಮೆಡಿಸಿನ್ ತಗೋಬೇಕಾಗುತ್ತೆ ಅಂತ ಹೇಳ್ತೀನಿ. ಇಲ್ಲಾಂದರೆ ನೀವು ಕರೆಕ್ಟ್ ಆಗಿರುವಂಥ ರೂಟೀನನ್ನು ಪಾಲಿಸಬೇಕಾಗುತ್ತೆ. ಇಲ್ಲವಾದಲ್ಲಿ ನೀವು ಕಂಪ್ಲೀಟ್ ಲಾಸ್ ಹೇರ್ ಆಗುವ ಚಾನ್ಸಸ್ ಇದೆ. ಸೊ ಹಾಗಾಗಿ ಈ ಒಂದು ಕೂದಲನ್ನು ಹೇಗೆ ವೇಗವಾಗಿ ಬೆಳೆಯಲು ಯಾವ ಸಮಯದಲ್ಲಿ ಈ ಒಂದು ಎಣ್ಣೆನ ಹಚ್ಚುವುದು ಉತ್ತಮ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ಎಣ್ಣೆ ಹಚ್ಚೋದಕ್ಕೂ ಟೈಮ್ ಇದೆಯಾ ಅಂತ ಕೇಳಿದ್ರೆ ಹೌದು, ನಿಜವಾಗ್ಲೂ ಟೈಮ್ ಇದೆ. ಸೊ ನೀವು ಕರೆಕ್ಟಾಗಿ ಆ ಒಂದು ಎಣ್ಣೆನ ಕರೆಕ್ಟ್ ಟೈಮಿಗೆ ನೀವು ಯೂಸ್ ಮಾಡ್ತಾ ಇದ್ರೆ ಕರೆಕ್ಟಾಗಿ ನಿಮ್ಮ ಹೇರ್ ಬರುತ್ತೆ, ಹೇರ್ ಲಾಸ್ ಆಗೋದಿಲ್ಲ. ಓಕೆನಾ. ಸೊ ನೀವು ಮನೆಯಿಂದನೇ ಈ ಒಂದು ನಾನು ಹೇಳಿದಾಗೆ ಈಗೆಲ್ಲಾದರೂ ಕೊಬ್ಬರಿ ಸಿಗ್ತಾ ಇದ್ರೆ ಅದನ್ನು ನೇರವಾಗಿ ನೀವು ಮಿಲ್ಗೆ ತೊಗೊಂಡೋಗಿ ಅದನ್ನು ಒಂದು ಗ್ರೈಂಡ್ ಮಾಡಿ ಅದನ್ನು ಅಲ್ಲಿಂದ ಎಣ್ಣೆ ತಗೊಬರೋದಾದರೆ ಅದು ಒಳ್ಳೇದು ಅಂತ ಹೇಳ್ಬೋದು. ಬಟ್ ಇವತ್ತಿನೊಂದು ಲೈಫ್ ಸ್ಟೈಲಲ್ಲಿ ನಿಮಗೆ ಅದೆಲ್ಲ ಸಾಧ್ಯವಾಗೋದ್ರಿಂದ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಸಿಗುವ ಎಣ್ಣೆನ ತೊಗೊಂಬಂದು, ಈ ಒಂದು ತೆಂಗಿನ ಎಣ್ಣೆನ ತೊಗೊಬಂದು ಅದನ್ನು ನೀವು ಅದಕ್ಕೆ ನಿಮಗೆ ಸ್ವಲ್ಪ ಈ ಒಂದು ಚಿಕ್ಕ ಈರುಳ್ಳಿ ಏನಿರುತ್ತೆ ಅದರ ಬಗ್ಗೆ ಅದನ್ನು ತಗೊಳ್ಳೋದಾಗಿರಲಿ, ಅಥವಾ ಕರಿಬೇವು ಅಥವಾ ಈ ಒಂದು ಮೆಂತೆ ಏನಿದೆ ಇದನ್ನೆಲ್ಲ ಯೂಸ್ ಮಾಡಿ ನಿಮಗೆ ನಿಮ್ಮ ಮನೆಯಲ್ಲಿ ಎಣ್ಣೆನ ತಯಾರು ಮಾಡ್ಕೊಬೋದು. ಹಾಗಾಗಿ ಈ ಎಣ್ಣೆನ ತಯಾರು ಮಾಡೋದ್ರಿಂದ ನಿಮ್ಮ ಹೇರ್ ಸ್ವಲ್ಪ ಅದು ದಿನಕ್ಕೆ ಸ್ವಲ್ಪ ಸ್ಮೆಲ್ ಬರುತ್ತೆ, ಹೇರ್ ಒಂದು ಎಣ್ಣೆ ಆದರೂ ಕೂಡ ಪರವಾಗಿಲ್ಲ. ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ ನಿಮಗೆ ಕೂದಲಿಗಿಂತ ದೊಡ್ಡದು ಬೇರೆ ಏನಿಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಎಲ್ಲ ನೀವು ಸ್ವಲ್ಪ ಶ್ರಮ ಪಟ್ಟರೆ ನಿಮ್ಮ ಹೇರ್ನ ನಿಮಗೆ ಉಳಿಸ್ಕೋಬೋದು. ಯಾವುದೇ ಈ ಒಂದು ಪ್ಲಾಸ್ಟಿಕ್ ಆಗಿರುವಂಥ ಹೇರ್ನ ಇಡೋದಾಗಲಿ, ಹಾಗೆ ಏನೊಂದು ಎಕ್ಸ್ಟೆನ್ಷನ್ ಇಡೋದಾಗಲಿ ಈಗೆಲ್ಲ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹೇರ್ನ ನಿಮಗೆ ಹೇಗೆ ಅದನ್ನು ಡೆವಲಪ್ ಮಾಡ್ಕೋಬೋದು ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಒಂದು ಉತ್ತಮವಾದ ಸಮಯ ಇರುತ್ತೆ ಈ ಒಂದು ಎಣ್ಣೆ ಹಚ್ಚೋದಕ್ಕೆ. ಸೊ ಯಾವ ಸಮಯ ಉತ್ತಮ ಅಂತ ಹೇಳಿದರೆ, ರಾತ್ರಿಯಲ್ಲಿ ನಿಮ್ಮ ಕೂದಲಿಗೆ ಎಣ್ಣೆ ಹಚ್ಚೋದು ತುಂಬ ಉತ್ತಮ. ತುಂಬ ಜನರು ಬಳಸೋದಿಲ್ಲ, ಎಣ್ಣೆ ಹಚ್ಚಿದ ತಕ್ಷಣ ಹೋಗಿ ಸ್ನಾನ ಮಾಡಿಬಿಡ್ತಾರೆ. ಸೊ ಇದರಿಂದ ನಿಮ್ಮ ತಲೆಗೆ ಎಣ್ಣೆ ಹಿಡಿಯುತ್ತಾ? ಖಂಡಿತವಾಗ್ಲೂ ಇಲ್ಲ. ಸೊ ರಾತ್ರಿಯಲ್ಲಿ ನೀವು ಮಲಗೋಕ್ಕಿಂತ ಮುಂಚೆ ಕೂದಲಿಗೆ ಎಣ್ಣೆ ಹಚ್ಚೋದು ಸಾಮಾನ್ಯವಾಗಿ ವೇಗದ ಬೆಳವಣಿಗೆಗೆ ಇದು ಉತ್ತಮವಾಗಿದೆ. ಏಕೆಂದರೆ ಇದರಿಂದ ನೆತ್ತಿಗೆ ಆಳವಾದ ಪೋಷಣೆ ಸಿಗುತ್ತೆ ಮತ್ತು ಎಣ್ಣೆ ಚೆನ್ನಾಗಿ ನಿಮ್ಮ ತಲೆ ಚೆನ್ನಾಗಿ ಎಣ್ಣೆನ ಹೀರ್ಕೊಳ್ಳುತ್ತೆ. ಹಾಗಾಗಿ ರಾತ್ರಿಯಲ್ಲಿ ನೀವು ಎಣ್ಣೆನ ಹಚ್ಚಿ ಮಲ್ಕೊಳ್ಳೋದು, ಅದಕ್ಕೆ ಪಿಲ್ಲೋ, ತುಂಬ ಜನರಿಗೆ ಪಿಲ್ಲೋ ಎಲ್ಲ ಎಣ್ಣೆ ಆಗುತ್ತೆ ಅಂತನೋ ಗಾಬರಿ. ಸೊ ಕೂದಲಿಗಿಂತ ದೊಡ್ಡದೆಲ್ಲ ಬೇರೇನು ಅಲ್ವಾ. ಸೊ ಹಾಗಾಗಿ ಒಂದು ಪ್ಲಾಸ್ಟಿಕ್ನ ನಿಮಗೆ ಬಳಸ್ಕೊಂಡು ಅದರಲ್ಲಿ ಮಲ್ಕೋಬೋದು. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ ನಿಮ್ಮ ಕೂದಲನ್ನು ಸಂರಕ್ಷಿತವಾಗಿ ನಿಮಗೆ ಇಟ್ಕೋಬೋದು ಸುರಕ್ಷಿತವಾಗಿ. ಇನ್ನು ಆಳವಾದ ಪೋಷಣೆ ನೀಡೋದು ತುಂಬ ಉಪಯೋಗಕಾರಿ ಅಂತ ಹೇಳ್ತೇನೆ. ಸೊ ರಾತ್ರಿ ಇಡೀ ಎಣ್ಣೆ ಹಚ್ಚೋದ್ರಿಂದ ಕೂದಲಿನ ಕಿರುಚೀಲಗಳು ಪೋಷಕಾಂಶಗಳನ್ನು ಚೆನ್ನಾಗಿ ಹೀರಿಕೊಳ್ಳುತ್ತೆ. ಇದು ಕೂದಲು ಚೆನ್ನಾಗಿ ಬೆಳೆಯಲು ಹಾಗೂ ಗುಣವಾಗಲು ಸಹಾಯವಾಗುತ್ತೆ. ಸೊ ತುಂಬ ಜನರಿಗೆ ಸ್ಪ್ಲಿಟ್ ಹೇರ್ಸ್ ಇರುತ್ತೆ, ತುಂಬ ಜನರಿಗೆ ಒಳಗಿಂದನೇ ಹೇರ್ ಇರೋದಿಲ್ಲ, ಎಲ್ಲೋ ಅಲ್ಲೆಲ್ಲೋ 4-5 ಹೇರ್ ಇರುತ್ತೆ ಅಲ್ವಾ. ಸೊ ಹೀಗಾಗಿ ನಿಮ್ಮ ಹೇರನ್ನು ನ್ಯಾಚುರಲ್ ಆಗಿ ನೀವು ಕಾಪಾಡ್ಕೋಬೇಕು ಅಂತ ಹೇಳ್ತೇನೆ. ಇನ್ನು ನಿಮ್ಮ ಕೂದಲನ್ನು ಬಲಪಡಿಸುತ್ತೆ. ಈ ಒಂದು ರಾತ್ರಿಯಲ್ಲಿ ನೀವು ಎಣ್ಣೆ ಹಚ್ಚೋದ್ರಿಂದ ನಿಮ್ಮ ಕೂದಲು ಬಲವಾಗಿರುತ್ತೆ ಹಾಗೂ ಬಲಪಡಿಸುತ್ತೆ ಅಂತ ಹೇಳ್ಬೋದು. ಇನ್ನು ನೀವು ರಾತ್ರಿ ಇಡೀ ಎಣ್ಣೆ ಹಚ್ಚೋದ್ರಿಂದ ಈ ಒಂದು ಕೂದಲಲ್ಲಿ ಆ ಎಣ್ಣೆ ಸಂಯುಕ್ತವಾಗಿ ಇಟ್ಕೊಳ್ಳುತ್ತೆ, ಹಾಗೆ ಅದು ತುಂಬ ಆಳವಾಗಿ ಪೋಷಕಾಂಶಗಳನ್ನು ನೀಡುತ್ತೆ. ಮತ್ತು ರಾತ್ರಿ ಇಡೀ ಎಣ್ಣೆ ಹಚ್ಚೋದ್ರಿಂದ ಕೂದಲನ್ನು ಆಳವಾಗಿ ಕಂಡೀಷನರ್ ಮಾಡಲು ಮತ್ತು ಕೂದಲು ಉದುರುವುದನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತೆ. ಹಾಗಾಗಿ ರಾತ್ರಿ ಸಮಯದಲ್ಲಿ ಎಣ್ಣೆ ಹಚ್ಚಿ ಮಲಗುವಂಥದ್ದು ತುಂಬ ಅಂದರೆ ತುಂಬ ಹಚ್ಕೋಬೇಡಿ. ತುಂಬ ಜನರಿಗೆ ಶೀತಲ ಪ್ರಾಬ್ಲಮ್ಸ್ ಇರುತ್ತೆ. ಹಾಗಾಗಿ ನಿಮ್ಮ ಕೂದಲುಗಳಿಗೆ ಎಷ್ಟು ಬೇಕೋ ಅಷ್ಟು ಹಚ್ಚಿ, ತುಂಬ ಈ ಒಂದು ತಲೆಯ ಮೇಲ್ಭಾಗದಲ್ಲಿ ಹಚ್ಚಬೇಡಿ ಅಂತ ಹೇಳ್ತೇನೆ. ಇನ್ನು ಚೇತರಿಕೆಗೆ ಸಹಾಯಕ. ಇದು ಒತ್ತಡದ ಜೀವನ ಶೈಲಿ ಮತ್ತು ಬಾಹ್ಯ ಅಂಶಗಳಿಂದ ಉಂಟಾಗುವ ಹಾನಿಯಿಂದ ಕೂದಲನ್ನು ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ಚೇತರಿಕೆಗೆ ತುಂಬ ಸಹಾಯಕಾರಿ ಅಂತ ಹೇಳ್ಬೋದು. ಇನ್ನು ಕೂದಲು ಸ್ವಚ್ಛವಾಗಿರಲಿ. ತುಂಬ ಜನ ಕೂದಲನ್ನು ನೀವು ತುಂಬ ಶೈನ್ ಮಾಡಿ ಹೋಗ್ತೀರಾ, ಅದನ್ನು ಹಾಕ್ತೀರಾ, ಇದನ್ನು ಹಾಕ್ತೀರಾ, ತುಂಬ ಪ್ರಾಡಕ್ಟ್ಸನ್ನು ಹಾಕಿ ಆ ಕೂದಲನ್ನ ಶೈನಿ ಆಗಿ ಎಲ್ಲ ಇಟ್ಕೊಳ್ತೀರಾ. ಸೊ ಇದು ಒಂದು ವಿಷಯ ನಿಮ್ಮ ತಲೆಯಲ್ಲಿರಲಿ, ಏನೇ ನೀವು ಪ್ರಾಡಕ್ಟ್ಸ್ನ ಬಳಸೋದಾದರೂ ಅದು ತುಂಬ ಎಫೆಕ್ಟ್ ಆಗುತ್ತೆ ನಿಮ್ಮ ಕೂದಲಿಗೆ. ನೀವು ನ್ಯಾಚುರಲ್ ಆಗಿ ಎಣ್ಣೆನ ಹಾಕೋದಕ್ಕಿಂತ ಯಾವುದು ಕೂಡ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ
ನಿಮ್ಮ ಕೂದಲನ್ನ ಯಾವತ್ತೂ ಸ್ವಚ್ಛವಾಗಿಟ್ಟು ನೆಕ್ಸ್ಟ್ ನೀವು ಅದಕ್ಕೆ ಎಣ್ಣೆನ ಅಪ್ಲೈ ಮಾಡಿದ್ರೆ ಮಾತ್ರ ನಿಮ್ಮ ತಲೆಯಲ್ಲಿ ಆ ಒಂದು ಸಣ್ಣ ಸಣ್ಣ ಪೊದೆಗಳಲ್ಲಿ ಈ ಒಂದು ಎಣ್ಣೆ ಹೀರ್ಕೊಳ್ಳುತ್ತೆ. ಸೊ ಅಲ್ಲೇ ಕೊಳಕು ತುಂಬಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ತಲೆಯಲ್ಲಿ ಆ ಒಂದು ಎಣ್ಣೆ ಹೀರ್ಕೊಳ್ಳೋದಿಲ್ಲ. ಹಾಗೆ ತುಂಬ ಜಡ್ಡು ತುಂಬಿದ ತಲೆಯಲ್ಲಿ ಈ ಒಂದು ಎಣ್ಣೆ ಹಾಕೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳ್ಬೋದು. ಸೊ ಎಣ್ಣೆಯ ಅತ್ಯುತ್ತಮವಾಗಿ ಹೀರಿಕೊಳ್ಳುವಿಕೆಗಾಗಿ ಸ್ವಚ್ಛವಾದ ಒಣಗಿದ ಅಥವಾ ಒದ್ದೆಯಾದ ಕೂದಲಿಗೆ ಎಣ್ಣೆಯನ್ನು ಹಚ್ಚಿ ಅಂತ ಹೇಳ್ತೇನೆ. ಸೊ ನೀವು ಚಂದ ಶಾಂಪು ಹಾಕಿ ಅಥವಾ ಕಂಡೀಷನರ್ ಹಾಕಿ ಏನಾದ್ರೊಂದು ಮಾಡ್ತೀರಾ, ಅದನ್ನು ಮಾಡಿ ತಲೆನ ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡಿ ಬಂದು ಸ್ವಚ್ಛವಾಗಿ ಅದನ್ನು ಚಂದ ಡ್ರೈ ಮಾಡಿ ಹೇರ್ನ ಮಾಡಿದ ತಕ್ಷಣ ನೀವು ರಾತ್ರಿ ಏನು ಮಲಗುತ್ತೀರಾ ಅದಕ್ಕಿಂತ ಮುಂಚೆ ಚಂದ ಎಣ್ಣೆನ ಅಪ್ಲೈ ಮಾಡಿ ಒಂದು 5 to 10 minutes ಮಸಾಜ್ ಮಾಡಿ ಚಂದ. ಸೊ ಮಸಾಜನ್ನು ಚಂದ ಮಾಡೋದ್ರಿಂದ ಮಾತ್ರ ನಿಮ್ಮ ಕೂದಲುಗೆ ಒಂದು ಒಳ್ಳೆಯ ಒಂದು ಉನ್ಮೇಷ ಅಂತ ಹೇಳ್ತೇವಲ್ಲ ಹಾಗೆ ಬರುತ್ತೆ. ಸೊ ಹಾಗಾಗಿ ಈ ಒಂದು ಚಂದ ಒಂದು 5 to 10 minutes ನೀವು ಮಸಾಜ್ ಮಾಡೋದ್ರಿಂದ ನಿಮ್ಮ ಕೂದಲಿನ ಬೆಳವಣಿಗೆಗೆ ಅದು ಸಹಾಯಕಾರಿ. ಹಾಗೆ ನಿಮ್ಮ ಬ್ರೈನ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಕೂದಲು ಕೂಡ ಉತ್ಸಾಹಭರಿತವಾಗಿರುತ್ತೆ, ಹಾಗೆ ಬ್ರೈನ್ ಕೂಡ ಫ್ರೀ ಆಗುತ್ತೆ. ಸೊ ನೀವೇ ಯಾರು ಬೇಡದಿದ್ರೂ ಪರವಾಗಿಲ್ಲ, ಯಾರಿಲ್ಲದಿದ್ರೂ ಪರವಾಗಿಲ್ಲ, ನಿಮ್ಮ ಕೈಯಿಂದಲೇ ಸ್ವಲ್ಪ ಒಂದು 5 to 10 minutes ಮಸಾಜ್ ಮಾಡಿದ್ರೆ ತುಂಬ ಉಪಯೋಗಕಾರಿಯಾಗಿರುತ್ತೆ. ಓಕೆನಾ. ಸೊ ನಿಮ್ಮ ಕೂದಲನ್ನ ನೀವು ತುಂಬ ಒಂದು ಕೇರ್ ತಗೋಬೇಕು ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ. ಸೊ ಈಗಿನ ಹದಿಹರೆಯದ ವಯಸ್ಸಿನಲ್ಲೇ ಮಕ್ಕಳಿಗೆ ಯಾರಿಗೂ ಕೂದಲೇ ಇಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದನ್ನೆಲ್ಲ ನೀವು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ಇನ್ನು ಎಣ್ಣೆಯನ್ನು ಬಿಸಿ ಮಾಡಿ. ಸೊ ಎಣ್ಣೆಯನ್ನು ನಿಧಾನವಾಗಿ ಬಿಸಿ ಮಾಡೋದ್ರಿಂದ ಅದು ಕೂದಲಿನ ಬುಡಕ್ಕೆ ಚೆನ್ನಾಗಿ ತೂರಿಕೊಳ್ಳಲು ಸಹಾಯ ಮಾಡುತ್ತೆ. ಸೊ ನೀವು ಎಣ್ಣೆನ ಏನು ಹಾಕ್ತೀರಾ ಅದಕ್ಕಿಂತ ಒಂದು ಉಗುರು ಬೆಚ್ಚಗಿನ ಒಂದು ಎಣ್ಣೆಯನ್ನು ನೀವು ಒಂದು ಉಗುರು ಬೆಚ್ಚಗಿನ ಇದರಲ್ಲಿ ನೀವು ಬಿಸಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸ್ವಲ್ಪ ಒಂದು ಬಿಸಿಯಿಂದ ನೀವು ತಲೆಗೆ ಹಾಕೋಬೇಕಾಗುತ್ತೆ. ಸ್ವಲ್ಪ ಅಂದರೆ ಉಗುರು ಬೆಚ್ಚಗಿನ ತುಂಬ ಹಾಕ್ಬಿಡ್ಬೇಡಿ, ಸುಟ್ಟೋಗ್ಬಿಡುತ್ತೆ. ಓಕೆನಾ. ಸೊ ಹಾಗಾಗಿ ಸ್ವಲ್ಪ ಒಂದು ಬಿಸಿ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ನಿಮ್ಮ ತಲೆಗೆ ಅದು ಇಟ್ಕೊಳ್ಳುತ್ತೆ. ಇನ್ನು ನೆತ್ತಿಗೆ ಚಂದ ಮಸಾಜ್ ಮಾಡಿ. ಓಕೆನಾ. ಸೊ ಈ ಒಂದು ಮುಂದೆದ ತುಂಬ ಮಕ್ಕಳಿಗಿರುವಂಥ ಪ್ರಾಬ್ಲಮ್ ಏನಂತೆ ಮುಂದೆನೇ ತುಂಬ ಬಾಣಲಿ ಥರ ಆಗ್ಬಿಡೋದು ಅಲ್ವಾ. ಸೊ ಹಾಗಾಗಿ ನೆತ್ತಿಗೆ ಚಂದ ಮಸಾಜ್ ಮಾಡಿ ಅಂತ ಹೇಳ್ತೇನೆ. ಎಣ್ಣೆಯನ್ನು ನಿಮ್ಮ ನೆತ್ತಿ ಮತ್ತು ಕೂದಲಿಗೆ ವೃತ್ತಾಕಾರದ ಚಲನೆಗಳಲ್ಲಿ ನಿಧಾನವಾಗಿ ಮಸಾಜ್ ಮಾಡಿ. ಸೊ ಹಾಗಿರುವಾಗ ನಿಮ್ಮ ಕೂದಲು ತುಂಬ ಮಾಯ್ಶ್ಚರೈಸ್ ಆಗಿರುತ್ತೆ, ಹಾಗೆ ಮುಂದೆ ಇರುವಂತಹ ಕೂದಲುಗಳು ತುಂಬ ಉದುರೋದನ್ನು ಕಮ್ಮಿ ಮಾಡುತ್ತೆ. ಇನ್ನು ಕೂದಲು ಒಡೆಯುವುದನ್ನು ತಡೆಯುತ್ತೆ. ಸೊ ಇದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತೆ ಈ ಒಂದು ಎಣ್ಣೆ ರಾತ್ರಿಯಲ್ಲಿ ನೀವು ಹಚ್ಚೋದ್ರಿಂದ. ಹಾಗೂ ಕೂದಲಿನ ಬೆಳವಣಿಗೆಗೆ ಸಾಮಾನ್ಯ ತಡೆಗೋಡೆಯಾದ ಶುಷ್ಕತೆ ಮತ್ತು ಒಡೆಯುವಿಕೆಯನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ನಿಮ್ಮ ಕೂದಲು ತುಂಬ ಆರೋಗ್ಯಕರವಾಗಿರುತ್ತೆ. ಇನ್ನು ನೆತ್ತಿಯ ಆರೋಗ್ಯ. ಎಣ್ಣೆ ಹಚ್ಚುವುದರಿಂದ ನೆತ್ತಿಯನ್ನು ಶಮನಗೊಳಿಸಬಹುದು, ರಕ್ತ ಪರಿಚಲನೆ ಸುಧಾರಿಸಬಹುದು ಮತ್ತು ಬೆಳವಣಿಗೆಗೆ ಅಡ್ಡಿಯಾಗುವ ಶುಷ್ಕತೆ ಅಥವಾ ಕಿರಿಕಿರಿಯನ್ನು ತಡೆಯಬಹುದು ಅಂತ ಹೇಳ್ಬೋದು. ಸೊ ಇವುಗಳೆಲ್ಲವನ್ನು ನೀವು ಪಾಲಿಸಿದರೆ ಮಾತ್ರ ನಿಮ್ಮ ಕೂದಲು ಸ್ವಚ್ಛವಾಗಿ ಹಾಗೆ ಯಥೇಚ್ಛವಾಗಿ ಬೆಳೆಯುತ್ತೆ. ಸೊ ಯಾವುದೇ ಅಡೆತಡೆಗಳಿಲ್ಲದೆ ಆ ಒಂದು ಕೂದಲನ್ನು ನೀವು ನೋಡ್ಕೋಬೇಕಾಗುತ್ತೆ, ನೀವೇ ಅದನ್ನು ಪಾಲನೆ ಪೋಷಣೆ ಮಾಡಬೇಕಾಗುತ್ತೆ. ಸೊ ಎಂಥದೇ ಲೈಫ್ ಸ್ಟೈಲ್ ಆಗಿರಲಿ, ಎಷ್ಟೇ ಬ್ಯುಸಿ ಇರುವ ಲೈಫ್ ಸ್ಟೈಲ್ ಆಗಿರಲಿ, ನೀವು ಅದನ್ನು ಪಾಲನೆ ಪೋಷಣೆ ಮಾಡಿದ್ರೆ ಮಾತ್ರ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತೇನೆ. ಓಕೆನಾ. ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತು ನಾನು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ಸಿ ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.